ದೇವೇಗೌಡರು ಕೂಡ ಒಂದು ಮಾತು ಹೇಳಿದ್ರು ನಿನ್ನೆ ದೆಹಲಿನಲ್ಲಿ, ಮಂಡ್ಯದಲ್ಲೇ ಘೋಷಣೆ ಕೂಡ ಮಾಡ್ತೀವಿ, ನಿಖಿಲ್ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡ್ತೀವಿ ಅಂತ ಜವಾಬ್ದಾರಿ ಕೊಡ್ತೀವಿ. ಈಗ ಬಹುತೇಕ ಪಕ್ಷದ ತೀರ್ಮಾನ ಇನ್ನೂ ಸೆಷನ್ ನಡೀತಾ ಇದೆ. ಇಲ್ಲಿ ರಾಜ್ಯ ಮಟ್ಟದ ಒಂದು ಎಲ್ಲ ನಾಯಕರನ್ನು ಕರೆದು ದೇವೇಗೌಡರು ಸಾಹೇಬರ ನೇತೃತ್ವದಲ್ಲಿ ತೀರ್ಮಾನ ಆಗುತ್ತೆ. ತೀರ್ಮಾನ ಪಾರ್ಟಿ ನಿರ್ಣಯ ಮಾಡುತ್ತೆ, ಅದೇನು ತೀರ್ಮಾನ ಮಾಡುತ್ತೆ ಅಂತ ನಾನೊಬ್ಬನೋ ತಮ್ಮಣ್ಣ ಸಾಹೇಬರು ನಾವಿಬ್ಬರು ಹೇಳತಕ್ಕಂಥದ್ದಲ್ಲ. ದೇವೇಗೌಡರ ನೇತೃತ್ವದಲ್ಲಿ ಕೂತ್ಕೊಂಡು ಅಲ್ಲಿ ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳ ಕೂತು ಏನು ತೀರ್ಮಾನ ಮಾಡ್ತಾರೋ ಅದರಂತ ಆಗುತ್ತೆ. ಅಲ್ಲ ಸರ್, ಒಂದು ನಿಮಿಷ, ಒಂದು ಸೆಕೆಂಡ್, ನೀವು ದಯಮಾಡಿ ಪ್ರಶ್ನೆ ಮಾಡಿ, ಒಂದು ನಿಮಿಷ ಪ್ರಶ್ನೆ ಮಾಡಬೇಕು. ಜವಾಹರ್ಲಾಲ್ ನೆಹರು ಆದಮೇಲೆ ಅವ್ರ ಕುಟುಂಬದಲ್ಲಿ ಯಾರು ಬಂದರು ಸರ್? ಒಂದು ನಿಮಿಷ ರೇಂಜ್ ಮಾಡಿರಿ. ಯಾರು ಬಂದರು ಸರ್? ಇಂದಿರಾ ಗಾಂಧಿಯವ್ರು ಬರ್ಬೋದು, ಸೋನಿಯಾ ಗಾಂಧಿಯವರು ಅವ್ರ ಮನೆ ಸೊಸೆ ಬರ್ಬೋದು, ರಾಹುಲ್ ಪ್ರಿಯಾಂಕಾ ಗಾಂಧಿ ತನಕ ಬಂದಿದೆ. ಅದನ್ಯಾರು ಪ್ರಶ್ನೆ ಮಾಡೋಂಗಿಲ್ವಾ? ಅದೇ ಸೋನಿಯಾ ಗಾಂಧಿ ಮೇಡಮ್ ಅವರು ಬಳ್ಳಾರಿಲಿ ಬಂದು ನಿಲ್ಬೋದು, ಈಗ ರಾಹುಲ್ ಗಾಂಧಿಯವರು ಕೇರಳದಲ್ಲಿ ನಿಲ್ಬೋದು, ಅದಾದಮೇಲೆ ಅವ್ರ ತಂಗಿ ನಿಲ್ಬೋದು. ಈ ನಾಡಲ್ಲಿ ಹುಟ್ಟು ಈ ಮಣ್ಣಲ್ಲಿ ಬೆಳೆದು ಈ ನಾಡಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಅವಿನಾಭಾವ ಸಂಬಂಧವನ್ನು ರೈತರ ಹೋರಾಟ ಮಾಡೋದ್ರ ಮುಖಾಂತರ ರೈತರಿಗೆ ನ್ಯಾಯ ದೊರಕಿಸ್ಕೊಡುವಂಥ ಕೆಲಸ ಮಾಡಿದಂಥ ದೇವೇಗೌಡರ ಕುಟುಂಬ ರಾಜಕಾರಣ ಮಾಡಿದ್ರೆ ತಪ್ಪೇನಿದೆ? ಈಗೇನು ಇವ್ರು ಮಂತ್ರಿ ಇವರು ಯಾರ್ಯಾರು ಎಷ್ಟೆಷ್ಟು ಜನ ಈ ಕಾಂಗ್ರೆಸ್ ಪಾರ್ಟಿಲಿ ಒಂದು 50 ಜನದ ಹೆಸರು ಹೇಳಲ್ಲ ಕುಟುಂಬ ರಾಜಕಾರಣದ ಹೇಳ್ತಾರೆ. ನಮ್ಮದೇನು ಮೊನ್ನೆ ಹೇಳಿದೆ ನಾನು, ರಾಜಕೀಯವಾದಂಥ ಕಾಂಗ್ರೆಸ್ ಪಾರ್ಟಿನಲ್ಲಿ ಭೂಕಂಪ ಆಯ್ತದೆ ಅಂತೇಳಿ. ಏನಾಯ್ತದೆ ಈಗ? ಫುಡ್ ಮಿನಿಸ್ಟರ್ ಹೇಳ್ತಾರೆ ಒಪ್ಪಂದ ಆಗದೆ ಅಂತಾರೆ, ಗೃಹ ಮಂತ್ರಿಗಳು ಹೇಳ್ತಾರೆ ಅವರಿಬ್ಬರೇ ತೀರ್ಮಾನ ಮಾಡ್ಕೊಳ್ಳಿಕ್ಕೆ ಅಂತಾರೆ. ಅದನ್ನು ಮೊದಲು ಚಲೋ ಸರ್ ಮಾಡ್ಕೋಬೇಕಲ್ವ? ಒಪ್ಪಂದ ಆಗದೆ ಅಂತಾರು ಹೇಳ್ಬೇಕು ಪುಣ್ಯಾತ್ಮ, ಒಪ್ಪಂದ ಆಗಿಲ್ಲ ಅಂತಾರು ಹೇಳ್ಬೇಕಲ್ಲ ಅವ್ರ ಥರ. ಎರಡು ಬಿಟ್ಟು ಏನು ಪುಟ್ಟರಾಜವ್ರಿಗೂ ಅಂದಾನಿಯವ್ರ ಮಾತಿಗೆ ನಾನು ಉತ್ತರ ಕೊಡ್ಬೇಕೇನ್ರಿ? ಇವೆಲ್ಲ ಅಪ್ಪರ ದಿನ ನಡೆಯಲ್ಲ. ಇವೆಲ್ಲ ಜಸ್ಟ್ ಪಾಸ್ ಆಗಿ ಬಂದಿದ್ರಿ. ಯಾಕೆ ಇವೆಲ್ಲ ಇಷ್ಟೊಂದು ಲಘುವಾಗಿ ಬೇರೆಯವ್ರನ್ನ? ನಾನು 3 ಸಲ, ನಾನು ನನ್ನ ಶ್ರೀಮತಿ, ನಮ್ಮ ಮನೆ 3 ಸಲ ಜಿಲ್ಲಾ ಪಂಚಾಯತ್ ಮೆಂಬರ್, ನಾನು 3 ಸಲ MLA, ನಮ್ಮ ಚಿಕ್ಕಪ್ಪ ಕೆಂಪೇಗೌಡ MLA ಮಾಡೋ ಕಾರ್ಯಕರ್ತರ ಜೊತೆ ಕೆಲಸ ಮಾಡಿದ್ದೀನಿ. ಇವರಂಗೆ ನಾನು ಲೋಕಸಭಾ ಸದಸ್ಯನಾಗಿದ್ದೀನಿ, ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಗೌರವ ಇಟ್ಕೊಂಡು ಯಾರ ಬಗ್ಗೆ ಮಾತಾಡುವಾಗ ಮಾತಾಡೋದು ಕಲಿಬೇಕು. ನಮಗೂ ಭಾಳ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ. ಇದು ಕೊನೆ ಆಗದೇ ಇದ್ದರೆ ಈ ಥರ ಲಘುವಾಗಿ ಮಾತಾಡೋದನ್ನು ನಾವು ಪ್ರಾರಂಭ ಮಾಡಬೇಕಾಗುತ್ತೆ.